ನಿನ್ನೆ ಐರ್ಲೆಂಡ್ ಟೀಮ್ ನಿಜವಾಗ್ಲೂ ಇಂಡಿಯನ್ ಟೀಮ್ ನ ಫುಲ್ ಸೈಕ್ ಮಾಡಾಕ್ತಿದೆ. ಕೇವಲ ಇಂಡಿಯನ್ ಟೀಮ್ ಅಷ್ಟೇ ಸೈಕ್ ಮಾಡಿಲ್ಲ, ಇಡೀ ವರ್ಲ್ಡ್ನೇ ಸೈಕ್ ಮಾಡಾಕಿದೆ. ಅಲ್ಲಗರು ಕ್ರಿಕೆಟ್ ಕಿಂಗ್ ಅಂತ ಅನ್ಸ್ಕೊಂಡಿರೋ ಟೀಮ್ ಇಂಡಿಯಾದಲ್ಲಿ ಕ್ರಿಕೆಟ್ ನ ಒಂಥರ ಕಿಡ್ ಅನ್ಸ್ಕೊಂಡಿರೋ ಕಡೆ ಐರ್ಲೆಂಡ್ ಅಲ್ಲಿ ನಿನ್ನೆ ಯಾವ ತರ ಸೋಲ್ತಿದ್ರು ಅಂದ್ರೆ ನೋಡ್ಕೊಬೇಕು. ಅಲ್ಲಿ ಟೀಮ್ ಇಂಡಿಯಾ ನಿಜವಾಗ್ಲೂ ಕೂಡ ವೀಕ್ ಟೀಮ್ ಅಗೇನ್ಸ್ಟ್ ಕೂಡ ನಾವು ಸಿಲ್ಲಿಯಾಗಿ ಆಡಬಾರ್ದು ಅಂತ ಕಲ್ಸ್ಕೊಟ್ಟಿದ್ ನಿನ್ನೆ ಒಂಥರ ಪಾಠ ಕೂಡ ಕಲ್ಸ್ಕೊಟ್ಟಂಗ ಆಗ್ಬಿಡ್ತು ಟೀಮ್ ಇಂಡಿಯಾಗೆ ಮಾತ್ರ. ಏನ್ ಆಟ ಆಡಿದ್ರು ಗುರು ನಿನ್ನೆ ಮೋಸ್ಟ್ಲಿ IPL ಇನ್ನೂ ಕೂಡ ಹೊರಗೆ ಬಂದಿಲ್ಲ ಅನ್ಸುತ್ತೆ ಪ್ಲೇಯರ್ಸ್ಗಳು. ನಿಜವಾಗ್ಲೂ ನಂಗೆ ಶಾಕ್ ಆಗಿದೆ ಏನೋ ಅಂದ್ರೆ ನೋಡಿ, ಇಲ್ಲಿ ಪ್ರಸಿದ್ಧ ಕೃಷ್ಣ ಅಫ್ಘಾನ್ ಅಗೇನ್ಸ್ಟ್ ಸುಮಾರು 5 ವಿಕೆಟ್ ನ ತೆಕೊಟ್ಟಿದ್ರು. ಅದು ಅಫ್ಘಾನ್ ಅಗೇನ್ಸ್ಟ್ ಆ ಲೆವೆಲ್ಗೆ ವಿಕೆಟ್ ನ ತೆಕೊಟ್ಟಿದ್ದಾರೆ. ನೆನ್ನೆ ನೋಡ್ತಾ ಅಂದ್ರೆ 1 ವಿಕೆಟ್ ಕೂಡ ತೆಕೊಟ್ಟಿಲ್ಲ, ಹಾಫ್ ಸೆಂಚುರಿ ರನ್ನ ಕೂಡ ಹೊಡ್ಸ್ಕೊಂಡಿರೋದು ಪ್ರಸಿದ್ಧ ಕೃಷ್ಣ. ಏನಾಯ್ತು ಟೀಮ್ ಇಂಡಿಯಾದ ಬೌಲರ್ಸ್ಗೆ, ಅದಾದ್ಮೇಲೆ ಬ್ಯಾಟ್ಸ್ಮನ್ಸ್ ಕೂಡ ಅಷ್ಟೇ ನಮ್ಮ ಇಂಡಿಯಾದ ಕಡೆಯಿಂದ ಅಂತ ಪೂರ್ ಪರ್ಫಾರ್ಮೆನ್ಸ್ ಅನ್ನ ಕೂಡ ಮಾಡಿರೋದು ನಿನ್ನೆ. ನಿಜವಾಗ್ಲೂ ನೆನೆ ನನಗೆ ಮ್ಯಾಚ್ ನೋಡ್ಬೇಕಾದ್ರೆ ಏನ್ ಸ್ಟೋರಿ ನೆನಪಾಗ್ತಿತ್ತು ಗೊತ್ತಾ? ಈ ಆನೆ ಮತ್ತೆ ಇರ್ವೆ ಸ್ಟೋರಿ ಇದೆ ನೋಡಿ, ಅದ್ ನೆನಪಾಗ್ತಾ ಇತ್ತು. ಈ ಕಡೆ ಆನೆ ಟೀಮ್ ಇಂಡಿಯಾ, ಇರ್ವೆ ಐರ್ಲೆಂಡ್. ಹಾಗಂತ ಇರ್ವೆನ ನಾವು ಕಡೆಗಣೆ ಮಾಡಂಗೇ ಇಲ್ಲ. ಅದೇ ರೀತಿಯಾಗಿದ್ದು ನಾವೆಲ್ಲ ಏನೋ ಆರಾಮಾಗಿ ಟೀಮ್ ಇಂಡಿಯಾದವ್ರು ಹೊಡಿತಾರ ಅಂತ ಅನ್ಕೊಂಡ್ವಿ, ಆದ್ರೆ ಇಲ್ಲಿ ಕರೆಕ್ಟ್ ಆಗಿ ಸಿಂಕ್ ಮಾಡ್ತಾ ಮಾತ್ರ ಆ ಸ್ಟೋರಿ. ಆನೆ ಮತ್ತೆ ಇರ್ವೆದ ಸ್ಟೋರಿ ಇದೆಯಲ್ಲ ಕರೆಕ್ಟ್ ಆಗಿ ಸಿಂಕ್ ಆಯ್ತು ನೋಡಿ. ಆ ಇರ್ವೆ ಆನೆ ಸೊಂಡೊಳಗೆ ಹೋಗುತ್ತೆ, ಆನೆ ಸತ್ತೋಗ್ಬಿಡುತ್ತೆ. ನಿನ್ನೆ ಅದೇ ರೀತಿ ಕೂಡ ಆಗಿದ್ದು. ನಿನ್ನೆ ಐರ್ಲೆಂಡ್ ಅವ್ರು ನೋಡಿ ಸ್ಟಾರ್ಟಿಂಗು ಓಪನರ್ 3 ಜನ ಕೂಡ ಅಲ್ಲಿ ಫ್ಲಾಪ್. ಏನು ಒಬ್ರು ಸ್ಟಾರ್ಟಿಂಗ್ 17 ರನ್ ನೋಡಿದ್ರೆ, ಅದಾದ್ಮೇಲೆ ಇನ್ನೊಬ್ರು ರೋಸ್ ಅಡೇರು ಸುಮಾರು 12 ರನ್ಗೆ ಔಟ್. ಅದಾದ್ಮೇಲೆ ಥರ್ಡ್ ಬ್ಯಾಟ್ಸ್ಮನ್ ಡಕ್ಔಟ್ ಕೂಡ ಆಗಿದ್ದು. ಅದಾದ್ಮೇಲೆ ತಗೊಳ್ಳಿ 3 ಜನ ಔಟ್ ಆದ್ರೂ ಕೂಡ ನಾವೆಲ್ಲ ಏನ್ ಅನ್ಕೊಂಡು ಯಾವಾಗ ಗೊತ್ತಾ, ಪವರ್ ಪ್ಲೇ ಮುಗಿದ್ರೊಳಗೆ 3 ವಿಕೆಟ್ ಕೂಡ ಬಿದ್ದೋಗಿತ್ತು. ಅದಾದ್ಮೇಲೆ ಈ ಕಡೆ 36 ರನ್ ಅಷ್ಟೇ ಬಂದಿದ್ದು. ಸೊ ನಾನೇನ್ ಅನ್ಕೊಂಡೆ ಅಂದ್ರೆ ಇವೆಲ್ಲ ಏನ್ ಟೀಮ್ ಇಂಡಿಯಾಗ ಒಂದು ಸ್ಕೋರ್ ಆಗಿರು, ಏನ್ ಮ್ಯಾಕ್ಸ್ ಅಂದ್ರೆ 100 ಒಳಗ್ ಪಕ್ಕ ಕಟ್ಟಾಕ್ತಾರ ಅಂತ ನಾನ್ ಅನ್ಕೊಂಡೆ. ಆದ್ರೆ ಮ್ಯಾಚ್ ದಿಕ್ನೆ ಫುಲ್ಲು ಚೇಂಜ್ ಮಾಡಾಕಿದ್ವಿ ಲೋಕನ್ ಟರ್ಕರ್ ಮಾತ್ರ. ಏನ್ ಆಟ ಆಗಿರು ನಿನ್ನೆ ಕ್ಯಾಪ್ಟನ್ ಇಂದ ಮಾತ್ರ. ಕ್ಯಾಪ್ಟನ್ಸಿನ ಯಾವ ತರ ಲೀಡ್ ಮಾಡೋದು ಅಂತ ನಿನ್ನೆ ಶ್ರೇಯಸ್ ಅಯ್ಯರ್ ಲೋಕನ್ ಟರ್ಕರ್ನ ನೋಡಿ ಕಲಿಬೇಕು. ಆ ಲೆವೆಲ್ ಅಲ್ಲಿ ಗೇಮ್ ಅನ್ನ ಕೂಡ ಆಡಿರೋದು ನಿನ್ನೆ ಲೋಕನ್ ಟರ್ಕರ್ ಮಾತ್ರ. 3 ಜನ ಬ್ಯಾಟ್ಸ್ಮನ್ಸ್ ಗಳು ಕೊಲಾಪ್ಸ್ ಆದ್ರೂ ಕೂಡ ಪರವಾಗಿಲ್ಲಪ್ಪ, ನಾನ್ ನಿಂತ್ಕೊಂಡು ಆಡ್ತೀನಿ ಅಂತ ನಿನ್ನೆ ಹಾಫ್ ಸೆಂಚುರಿ ಕೂಡ ಹೊಡೆದಿರೋದು. ಅದಾದ್ಮೇಲೆ ಅವರು ಕೂಡ ವಿಕೆಟ್ ನ ಕೊಟ್ಬಿಟ್ರು. ಅದಾದ್ಮೇಲೆ ನಿನ್ನೆ ಐರ್ಲೆಂಡ್ ಕಡೆಯಿಂದ ಇಬ್ರು ನಿಂತ್ಕೊಂಡು ಗೇಮ್ ಅನ್ನ ಆಡಿರೋದಕ್ಕೆ ಅಷ್ಟು ಸ್ಕೋರ್ ಬಂದಿರೋದು 182. ಅದಾದ್ಮೇಲೆ ಗರೆತ್ ಡೆಲಾನಿ ಕೂಡ ಅಷ್ಟೇ 49 ರನ್ನ ಕಾಂಟ್ರಿಬ್ಯೂಷನ್ ಕೂಡ ಮಾಡಿರೋದು. ನಿನ್ನೆ ಸಖತ್ತಾಗಿ ಪರ್ಫಾರ್ಮೆನ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಬಿಡಿ ಮಾತ್ರ. ನಿನ್ನೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ಐರ್ಲೆಂಡ್ ಕಡೆಯಿಂದ ಫ್ಲಾಪ್ ಆದ್ರೂ ಕೂಡ ಅಷ್ಟೇ, ಈ ಕಡೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ಸಖತ್ತಾಗಿ ಪರ್ಫಾರ್ಮ್ ಕೂಡ ಮಾಡಿದ್ರೆ. ಎಸ್ಪೆಷಲಿ ಆಗಿ ನಿನ್ನೆ ಕ್ಯಾಪ್ಟನ್ ಆಡಿದ್ನಲ್ಲ, ಸಖತ್ ಇಷ್ಟ ಕೂಡ ಆಗ್ಬಿಟ್ಟು ಮಾತ್ರ. ಅಂದ್ರೆ ಟಾಪ್ 3 ಬ್ಯಾಟ್ಸ್ಮನ್ಸ್ ಗಳು ಕೊಲಾಪ್ಸ್ ಆದ್ರೂ ಕೂಡ ಅಷ್ಟೇ, ಹೋಪನ್ನ ಕಟ್ಕೊಳ್ದಲ್ಲೇ ಒಂದು ಫೈಟ್ ಅನ್ನ ಕೊಡ್ಲೇಬೇಕು, ಅದು ಆನೆ ಅಗೇನ್ಸ್ಟ್ ಕೊಡ್ಬೇಕು ಅಂತ ನಿನ್ನೆ ಯಾವ ಲೆವೆಲ್ಗೆ ಫೈಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಐರ್ಲೆಂಡ್ ಅವರು, ಅದು ಟೀಮ್ ಇಂಡಿಯಾನ ಆಲ್ ಔಟ್ ಮಾಡೋದ್ರ ಮೂಲಕ ನಿನ್ನೆ ಗೇಮ್ ನ ವಿನ್ ಆಗ್ತಾರೆ ಐರ್ಲೆಂಡ್ ಅವರು. ಅಂದ್ರೆ ನಿಜವಾಗ್ಲೂ ಮೆಚ್ಚಲೇಬೇಕು ಮಾತ್ರ. ಅಲಾಗರು ಕ್ರಿಕೆಟ್ ಕಿಂಗ್ ಅಂತ ಅನ್ಸ್ಕೊಂಡಿರೋ ಟೀಮ್ ಇಂಡಿಯಾದಲ್ಲಿ ಕ್ರಿಕೆಟ್ ಕಿಡ್ ಅಂತ ಅನ್ಸ್ಕೊಂಡಿರೋ ಐರ್ಲೆಂಡ್ ಅಲ್ಲಿ ಆದ್ರೂ ಈ ತರ ಪರ್ಫಾರ್ಮ್ ಮಾಡ್ತಾರೆ ಅಂದ್ರೆ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಅದಾದ್ಮೇಲೆ ನೋಡಿ, ಇವರು ಮೋಸ್ಟ್ಲಿ ಇನ್ನು IPL ಇಂದ ಹೊರಗಡೆನೆ ಬಂದಿಲ್ಲ ಅನ್ಸುತ್ತೆ ನಮ್ಮ ಇಂಡಿಯನ್ ಪ್ಲೇಯರ್ಸ್ಗಳು. ಅಷ್ಟು ಪೂರಾಗಿ ಗೇಮ್ ಅನ್ನ ಕೂಡ ಆಡ್ತಾ ಇರೋದು. ಇಲ್ಲಾಂದ್ರೆ ಐರ್ಲೆಂಡ್ ಒಂಥರ ವೀಕ್ ಟೀಮ್ ಅಂತ ತಗೊಂಡ್ರು ನಂಗಂತ ಗೊತ್ತಾಗ್ತಾ ಇಲ್ಲ. ನಿನ್ನೆ ಆಡಿದ್ ನೋಡ್ತಾ ಅಂದ್ರೆ ಅದೇ ರೀತಿ ಅನಿಸ್ತು. ಅದಾದ್ಮೇಲೆ 3 ಕ್ಯಾಚ್ ಅನ್ನ ಡ್ರಾಪ್ ಕೂಡ ಮಾಡಿದ್ದು ನಿನ್ನೆ ನಮ್ಮ ಟೀಮ್ ಇಂಡಿಯಾದವರು. ಫಸ್ಟ್ ಶಿವಮ್ ದುಬೆ ಒಂದು ಕ್ಯಾಚ್ ಅನ್ನ ಕೂಡ ಡ್ರಾಪ್ ಮಾಡಿದ್ರು. ಅದಾದ್ಮೇಲೆ ಅಕ್ಷರ್ ಪಟೇಲ್ ಓವರ್ ಅಲ್ಲಿ ಒಂದು ಕ್ಯಾಚ್ ಅನ್ನ ಕೂಡ ಡ್ರಾಪ್ ಮಾಡಿದ್ರು ಕೂಡ ಅನ್ಸುತ್ತೆ. ಅದಾದ್ಮೇಲೆ ಲಾಸ್ಟ್ ಓವರ್ ಅಲ್ಲಿ ಒಂದು ಕ್ಯಾಚ್ ಅನ್ನ ಡ್ರಾಪ್ ಕೂಡ ಮಾಡಿದ್ದು. ಏನು ಇಲ್ಲಿ ನಿಜವಾಗ್ಲೂ ಎಣ್ಣೆ ಹೆಂಗಾಯ್ತು ಅಂದ್ರೆ, ಈ ಕಡೆ ಕಿಂಗ್ ಅಂತ ಒಂಥರ ಐರ್ಲೆಂಡರ್ ಅಂತ ಅನ್ಸ್ಕೊಂಡ್ರು, ಈಗಿನ್ನು ಆಟ ಆಡ್ತಿದಾರೆ ಅಂತ ಅನ್ಕೋಬೇಕು ಟೀಮ್ ಇಂಡಿಯಾ. ಆ ತರ ನಿನ್ನೆ ಪರ್ಫಾರ್ಮ್ ಕೂಡ ಮಾಡಿದ್ರು ಟೀಮ್ ಇಂಡಿಯಾದವರು. ನಿಜವಾಗ್ಲೂ ಅನ್ಫೇರ್ ಮಾತ್ರ. ಅದಾದ್ಮೇಲೆ ಈ ಕಡೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತೂ ಫುಲ್ ಕಂಗಾಲ್ ಬಿಡಿ ಮಾತ್ರ. ಯಾರ ಮೇಲೆ ಹೋಪ್ ಇಟ್ಕೊಂಡಿದ್ವೋ ನಿನ್ನೆ ಅವರಿಂದ 1 ವಿಕೆಟ್ ಕೂಡ ಬಂದಿಲ್ಲ ನೋಡಿ. ಪ್ರಸಿದ್ಧ ಕೃಷ್ಣ ಲಾಸ್ಟ್ ODIಯಲ್ಲಿ ಅಫ್ಘಾನ್ ಅಗೇನ್ಸ್ಟ್ ಯಾವ ತರ ವಿಕೆಟ್ ನ ತೆಕೊಟ್ರು ಮಾತ್ರ ಬರ್ತಾ ಇದ್ರು, ಒಂದು ವಿಕೆಟ್ ನ ತೆಕೊಟ್ಟು ಹೋಗ್ತಾ ಇದ್ರು. ನಿನ್ನೆ ಮ್ಯಾಚ್ ಅಲ್ಲಿ ನೋಡ್ತಾ ಅಂದ್ರೆ 4 ಓವರ್ ಅಲ್ಲಿ ಸುಮಾರು 57 ರನ್ ಹೊಡ್ಸ್ಕೊಂಡು ಫುಲ್ ಪಾಪರ್ ಆಗೋಗಿದ್ದು ನಿನ್ನೆ ಪ್ರಸಿದ್ಧ ಕೃಷ್ಣ. ಯಾವ ಪ್ಲೇಯರ್ ಯಾವಾಗ ಆಡ್ತಾರೆ ಏನು ಅಂತ ಹೇಳೋದು, ಪ್ರೆಡಿಕ್ಟ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಗುರು. ನಿನ್ನೆ ಅಂತೂ ಎಲ್ಲ ಫುಲ್ಲು ಹೋಪೇ, 1% ಹೋಪ್ ಕೂಡ ನಿನ್ನೆ ಐರ್ಲೆಂಡ್ ಮೇಲೆ ಇರಲಿಲ್ಲ, ಫುಲ್ಲು ಟೀಮ್ ಇಂಡಿಯಾದ ಮೇಲೆ ಇತ್ತು. ನೋಡ್ತಾ ಅಂದ್ರೆ ನಿನ್ನೆ ಫುಲ್ಲು ಕೆಟ್ಟಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದು. ಅದು ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ ಅಂತ ಹೇಳ್ಕೊಳ್ಳೋದು ಪರ್ಫಾರ್ಮೆನ್ಸ್ ಕೂಡ ಬರಲಿಲ್ಲ. ಅಂದ್ರೆ ಸ್ಟಾರ್ಟಿಂಗು ಟಾಪ್ 3 ಬ್ಯಾಟ್ಸ್ಮನ್ಸ್ ಗಳನ್ನ ಎತ್ಕೊಂಡ್ರು ಬಿಡಿ. ಅದಾದ್ಮೇಲೆ ಅವಾಗಲೂ ಕೂಡ ಅಷ್ಟೇ ಫುಲ್ ಹೋಪು ಟೀಮ್ ಇಂಡಿಯಾದ ಮೇಲೆ ಕೂಡ ಇತ್ತು. ಸಿಂಗಲ್ ಅಂದ್ರೆ 0.1% ಕೂಡ ಅಷ್ಟೇ ಐರ್ಲೆಂಡ್ ಮೇಲೆ ಕೂಡ ಇರಲಿಲ್ಲ. ಅದಾದ್ಮೇಲೆ ತಗೊಳ್ಳಿ ಮ್ಯಾಚ್ ಅನ್ನ ಚೇಂಜ್ ಮಾಡಿ ಸುಮಾರು 182 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ದು ಇಲ್ಲಿ ಐರ್ಲೆಂಡ್ ಅವರು. ಇದೆಲ್ಲ ಏನ್ ದೊಡ್ಡ ಸ್ಕೋರ್ ಹೇಳ್ಬೇಕು ಅಂದ್ರೆ, ಅಂತ IPL ಅಲ್ಲೇ 200, 250 ಆ ಲೆವೆಲ್ ಅಲ್ಲಿ ಚೇಸ್ ಮಾಡಿದವ್ರು ನಮ್ಮ ಪ್ಲೇಯರ್ಸ್ ಗಳು. ಇಲ್ಲೆಲ್ಲ ಐರ್ಲೆಂಡ್ ಏನು ಅವ್ರ ಕಡೆ ನೋಡಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ ಅಂತ ಹೇಳ್ಕೊಳ್ಳೋದು, ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಇಲ್ಲ. ನಿನ್ನೆ ನೋಡ್ತಾ ಅಂದ್ರೆ ಯಾವ ಲೆವೆಲ್ಗೆ ಇಲ್ಲಿ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ಅಂದ್ರೆ
ಕಲಿಬೇಕು ನೋಡಿ ನಮ್ಮ ಟೀಮ್ ಇಂಡಿಯಾದವರು ಆ ಲೆವೆಲ್ ಕಂಟ್ರೋಲ್ ನ ಕೂಡ ಮಾಡ್ಕೊಂಡಿರೋದು. ಅದಾದ್ಮೇಲೆ ನಮ್ಮ ಇಂಡಿಯಾದವರು ಒಬ್ರು ಐರ್ಲೆಂಡ್ ಟೀಮ್ ಅಲ್ಲಿ ಕೂಡ ಇದ್ರೆ ಜೈ ಮುಂದ್ರಾ ಅಂತ, ಅವರು ಸ್ಟಾರ್ಟಿಂಗ್ ಇಲ್ಲಿ ಸಂಜು ಸ್ಯಾಮ್ಸನ್ ವಿಕೆಟ್ ಕೂಡ ಎತ್ಬಿಟ್ಟಿದ್ದು 2ನೇ ಓವರ್ ಅಲ್ಲಿ ಅನ್ಸುತ್ತೆ. 2ನೇ ಓವರ್ ಅಲ್ಲಿ ವಿಕೆಟ್ ನ ಕೂಡ ಎತ್ತಿದ್ದು, ಅಂದ್ರೆ ಇನ್ಸೈಡ್ ಎಡ್ಜ್ ಆಗಿ ಸಂಜು ಸ್ಯಾಮ್ಸನ್ ಔಟ್ ಕೂಡ ಆಗಿದ್ದು. ಅದಾದ್ಮೇಲೆ ಸುಮಾರು ಸಖತ ಕೂಡ ಪರ್ಫಾರ್ಮ್ ಕೂಡ ಮಾಡ್ತಿರ್ಲಿ ಅಭಿಷೇಕ್ ಶರ್ಮಾ. 345 ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಅನ್ನ ಕೂಡ ಆಡ್ತಾ ಇದ್ರು. ಜಸ್ಟ್ 20 ಬಾಲ್ ಅಲ್ಲಿ 49 ರನ್ ಕೂಡ ಹೊಡೆದು, ಅದಾದ್ಮೇಲೆ ಒಂದು ಹಾಫ್ ಸೆಂಚುರಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಅವ್ರದ್ದು ಕೂಡ ವಿಕೆಟ್ ಕೂಡ ಬಿದ್ದು, ಅದಾದ್ಮೇಲೆ ಸಂಜು ಸ್ಯಾಮ್ಸನ್ ಕೂಡ ಹೋಗಿ, ಅದಾದ್ಮೇಲೆ ಇಶಾನ್ ಕಿಶನ್ ಔಟ್ ಆಗಿದ್ದಂಗ ಒಂಥರ ನಿಜವಾಗ್ಲೂ ಶಾಕ್ ಆಗಿದ್ರು. ಸಿಂಪಲ್ ಆಗಿ ಕ್ಯಾಚ್ ಅನ್ನ ಕೊಟ್ಟಂಗಿತ್ತು. ಅದು ಬ್ಯಾಕ್ ಸೈಡ್ ಒಂದು ಶಾಟ್ ಅನ್ನ ಎತ್ತಿದ್ರು, ಸಿಂಪಲ್ ಆಗಿ ಕ್ಯಾಚ್ ಆಗಿದ್ದು ವಿಕೆಟ್ ಕೂಡ ಬಿಟ್ಟಿದ್ದು. ಎಂತೆಂತ ಫಾರ್ಮ್ ಅಲ್ಲಿ ಇದಾರೆ ಪ್ಲೇಯರ್ಸ್ ಗಳು. ಅದು ಐರ್ಲೆಂಡ್ ಅಗೇನ್ಸ್ಟ್ ಏನಕ್ಕೆ ಈ ತರ ಪರ್ಫಾರ್ಮ್ ಮಾಡಿದ್ರು ಅಂತ ನಂಗಂತೂ ಗೊತ್ತಾಗಿಲ್ಲ. ಇಂಗ್ಲೆಂಡ್ ಅಗೇನ್ಸ್ಟ್ ಕೂಡ ಸೋತಿದ್ರು, ನಂಗೆ ಬೇಜಾರಾಗ್ತಾ ಇರಲಿಲ್ಲ. ಐರ್ಲೆಂಡ್ ಅಗೇನ್ಸ್ಟ್ ಸೋತಂತರ ನ್ಯಾಷನಲ್ ಲೆವೆಲ್ ಅಲ್ಲಿ ಮಾನ ಹರಾಜಾಗ್ತಂಗ ಆಗ್ಬಿಡ್ತಾವ. ಮಾತ್ರ ನಿಜವಾಗ್ಲೂ ಕೂಡ ಅನ್ಕೊಂಡಿರಲಿಲ್ಲ ಟೀಮ್ ಇಂಡಿಯಾ ಪ್ಲೇಯರ್ಸ್ ಈ ತರ ಕೆಟ್ಟದಾಗ ಪರ್ಫಾರ್ಮ್ ಮಾಡ್ತಾರ ಅಂತ. ಅದಾದ್ಮೇಲೆ ಈ ಕಡೆ ಶ್ರೇಯಸ್ ಅಯ್ಯರಿಂದ ಕೂಡ ಅಷ್ಟೇ ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಅಂತ ಇಲ್ವೇ ಇಲ್ಲ ಬಿಡಿಗಿ. ಅದು ಐರ್ಲೆಂಡ್ ಕ್ಯಾಪ್ಟನ್ ನೋಡಿ ಕಲಿಬೇಕು. ಇವರು ಕೇವಲ 7 ಬಾಲ್ ನ ವೇಸ್ಟ್ ಮಾಡಿ ಜಸ್ಟ್ 3 ರನ್ ಹೊಡೆದು ವಿಕೆಟ್. ಅದಾದ್ಮೇಲೆ ವೈಸ್ ಕ್ಯಾಪ್ಟನ್ ಇಂದ ಕೂಡ ಅಂತ ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಇಲ್ಲ. ವಾಷಿಂಗ್ಟನ್ ಸುಂದರ್, ಅದಾದ್ಮೇಲೆ ಶಿವಮ್ ದುಬೆ ಒಂದು 25 ರನ್ ಕಲೆ ಹಾಕಿದ್ರು. ಅದಾದ್ಮೇಲೆ ಅಕ್ಷರ್ ಪಟೇಲ್ ಒಂದು 19 ರನ್ ಕಲೆ ಕೂಡ ಹಾಕಿದ್ರು. ಅದಾದ್ಮೇಲೆ ವಿಕೆಟ್. ನನಗೆ ನಿಜವಾಗ್ಲೂ ಏನ್ ಬೇಜಾರಾಗ್ತಾ ಇರೋದು ಅಂದ್ರೆ, ಐರ್ಲೆಂಡ್ ಅಗೇನ್ಸ್ಟ್ ಟೀಮ್ ಇಂಡಿಯಾ ಆಲ್ ಔಟ್ ಆಗೋಯ್ತಲ್ಲ ಅನ್ನೋದು ದೊಡ್ಡ ಬೇಜಾರಾಗ್ತಾ ಇರೋದು. ಏನ್ ಗುರು ಮರ್ಯಾದಿನೇ ಇಲ್ಲ ನಂಗೆ ಮಾಡ್ಕೊಂಡ್ಬಿಟ್ರು. ಮಾತ್ರ ನಿನ್ನೆ ನಮ್ಮ ಟೀಮ್ ಇಂಡಿಯಾದವರು ಆ ಲೆವೆಲ್ ಅಲ್ಲಿ ಪೂರ್ ಪರ್ಫಾರ್ಮೆನ್ಸ್ ಅನ್ನ ಕೂಡ ಮಾಡಿರೋದು. ಏನಾಯ್ತು ಏನು ಅಂತ ಗೊತ್ತಾಗ್ಲಿಲ್ಲ. ಒಂಥರ ಈಗ ಐರ್ಲೆಂಡ್ ಯಾವ ತರ ಆಗ್ಬಿಟ್ಟಿರುತ್ತೆ ಅಂದ್ರೆ, ಗುರು ನ್ಯಾಷನಲ್ ಲೆವೆಲ್ ಅಲ್ಲಿ ಅದು T20 ಫಾರ್ಮೆಟ್ ಅಲ್ಲಿ ಇಂಡಿಯಾನ ಸೋಲ್ಸಿದೀವಿ ಅಂತ ಒಂದು ಹೆಮ್ಮೆಯಿಂದ ತಿರ್ಗಾಡ್ಕೊಂಡು ಓಡಾಡ್ತಾರೆ ಮಾತ್ರ. ಅದಾದ್ಮೇಲೆ ನಮ್ಮ ಇಂಡಿಯಾದವರು ಕೂಡ ಅಷ್ಟೇ, ಅವರಿಂದ ಈಗ ಪಾಠ ಕಲಿಲೇಬೇಕು, ಎಲ್ಲೆಲ್ಲಿ ಮಿಸ್ಟೇಕ್ ಆಯ್ತು ಏನೋ ಅಂತ. ಅದಾದ್ಮೇಲೆ ಇನ್ನೊಂದೇನು ಅಂದ್ರೆ, ನಿನ್ನೆ ವೈಭವ್ ಸೂರ್ಯವಂಶಿ ಅವರು ನಿನ್ನೆ ಮ್ಯಾಚ್ ಅಲ್ಲಿ ಆಡ್ತಿದ್ರೆ ಸ್ವಲ್ಪ ರನ್ನರ್ ಕಲೆ ಹಾಕ್ತಿದ್ರು ಅಂತ ತುಂಬಾ ಜನ ಈಗ ಫೀಡ್ಬ್ಯಾಕ್ ಅನ್ನ ಕೂಡ ಶೇರ್ ಮಾಡ್ತಿದ್ದಾರೆ. ನೋಡೋಣ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಮತ್ತೆ ಆಡಿಸ್ತಾರ ಏನ್ ಮಾಡ್ತಾರ ಅಂತ. ಅದಾದ್ಮೇಲೆ ಐರ್ಲೆಂಡ್ ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ ನಿನ್ನೆ ಸಖತ್ತಾಗಿ ಕಂಟ್ರೋಲ್ ಕೂಡ ಮಾಡಿ ಒಳ್ಳೊಳ್ಳೆ ವಿಕೆಟ್ ನ ಕೂಡ ತಗೊಂಡಿರೋದ್ರಲ್ಲಿ. ಮ್ಯಾಥ್ಯೂ ಹಂಪ್ರೆಸ್ ಗೆ 3 ವಿಕೆಟ್ ಕೂಡ ಬಿದ್ದಿದೆ. ಅದಲ್ಲಿ ನಮ್ಮ ಇಂಡಿಯಾದವರು ಐರ್ಲೆಂಡ್ ಅಲ್ಲಿ ಕೂಡ ಆಡ್ತಾ ಇದ್ದಾರೆ. ಜೈ ಮುಂದ್ರಾ ಅವ್ರಿಗೆ ಕೂಡ 2 ವಿಕೆಟ್ ಕೂಡ ಬಿದ್ದು. ಸ್ಟಾರ್ಟಿಂಗ್ ಇಲ್ಲಿ ವಿಕೆಟ್ ನ ಉದ್ಘಾಟನೆ ಮಾಡಿದಲ್ಲಿ ಜೈ ಮುಂದ್ರಾ 2 ವಿಕೆಟ್ ಕೂಡ ತಗೊಂಡಿದ್ದಾರೆ. ಅದಾದ್ಮೇಲೆ ಮ್ಯಾಥ್ಯೂ ಹೊಲಾರ್ಡ್ 3 ವಿಕೆಟ್ ನ ಕೂಡ ತೆಗೆದು ಟೋಟಲ್ ಆಗಿ ಟೀಮ್ ಇಂಡಿಯಾ ನಮ್ಮ ಕಡೆ ಮಲಗಿಸಿದ್ದು ನಿನ್ನೆ ಮ್ಯಾಚ್ ಅಲ್ಲಿ. ನಿಜವಾಗ್ಲೂ ಒಂಥರ ನಂಬಕ್ಕೆ ಆಗ್ತಾ ಇಲ್ಲ. ಇದೊಂಥರ ಕನ್ಸಾಯಿಲ್ ಅಂದ್ರೆ ರಿಯಲ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಲ್ಲ ಗುರು, ನಿಜವಾಗ್ಲು ಈ ಟೀಮ್ ಇಂಡಿಯಾ ಐರ್ಲೆಂಡ್ ಅಗೇನ್ಸ್ಟ್ ಸೋಲುತ್ತೆ ಅಂದ್ರೆ ನಂಬಂತ ಮಾತೇ ಅಲ್ಲ ಮಾತ್ರ. ಆ ತರ ಸಿಚುವೇಶನ್ ನಿನ್ನೆ ಬಿಲ್ಟ್ ಕೂಡ ಆಗಿದ್ದು. ಸೊ ಬಿಡಿ, ಪ್ರತಿಯೊಂದರಿಂದ ಕೂಡ ಒಂದೊಂದು ಪಾಠ ಕಲಿಯೋದಿರುತ್ತೆ. ಮೋಸ್ಟ್ಲಿ ನಿನ್ನೆ ಟೀಮ್ ಇಂಡಿಯಾದವರು ಒಂದು ಮ್ಯಾಚ್ ನಂತರ ಸಿಲ್ಲಿಯಾಗಿ ತಗೊಂಡ್ರು ಅನ್ಸುತ್ತೆ. ಏನ್ ಆರಾಮಾಗಿ ಹೊಡಿತೀವಿ ಇವೆಲ್ಲ ಒಂದು ಮ್ಯಾಚ ಅಂತ. ಇಲ್ಲ, ಕಲಿಬೇಕು. ಇವೆಲ್ಲ ಒಂದು ಪಾಠ ಆದಾಗ್ಲೇ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನಾವು ಅದನ್ನ ಇಂಪ್ರೂವ್ ಮಾಡ್ಕೊಳಕ್ ಸಾಧ್ಯ. ನೋಡೋಣ ನೆಕ್ಸ್ಟ್ ಮ್ಯಾಚ್ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಏನೋ ಅಂತ. ಅದಾದ್ಮೇಲೆ ಮೇನ್ ಆಗಿ ನಮ್ಮ ವೈಭವ್ ಸೂರ್ಯವಂಶಿನ ಆಡಿಸ್ಬೇಕು ಅಂತ ತುಂಬಾ ಫ್ಯಾನ್ಸ್ ಗಳು ಕಾಯ್ತಾ ಇದೀವಿ. ಅದಾದ್ಮೇಲೆ ನಿನ್ನೆ ಐರ್ಲೆಂಡ್ ಅಲ್ಲಿ ಕೂಡ ಅಷ್ಟೇ, ಎಸ್ಪೆಷಲಿ ಆಗಿ ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ನೋಡ್ಬೇಕು ಅಂತಾನೆ ತುಂಬಾ ಜನ ಟಿಕೆಟ್ಸ್ ಅನ್ನ ತಗೊಂಡಿದ್ರು ಅಂತ ನ್ಯೂಸ್ ಕೂಡ ಇತ್ತು. ನೋಡೋಣ ನೆಕ್ಸ್ಟ್ ಮ್ಯಾಚ್ ಅವರು ಆಡಿಸ್ತಾರ ಇಲ್ವಾ ಅಂತ ಏನೋ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್. ಮತ್ತೆ ಈ ಮ್ಯಾಚ್ ನಿಮ್ಗೆ ನೋಡ್ಬಿಟ್ಟು ಹೇಗೆ ಅನಿಸ್ತು, ಯಾವ ತರ ಶಾಕ್ ಆಯ್ತು ಅಂತ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ಗೆ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.